ನಾವು ಕೋಟಿ ಚೆನ್ನೈಯರ ತಾಯಿ ಅಂದ್ರೆ ದೇಯಿ ಬೈದ್ಯತಿ ಸಮಾಧಿ ಇಲ್ಲಿ ನಾವು ಇಲ್ಲಿ ಕಾಣಬಹುದು ನೋಡಿ. ಇಲ್ಲಿ ಕೇಂಜವ ಹಕ್ಕಿಗಳು ಮೊಟ್ಟೆಯನ್ನು ತಗೊಂಡೋಗುವಾಗ ಗಜನಾರ್ ದಂಪತಿಗೆ ಆ ಮೊಟ್ಟೆ ಸಿಕ್ಕಿ, ಕುವೆ ತೋಟದ ಗಜನಾರ್ ದಂಪತಿಗೆ ಆ ಮೊಟ್ಟೆ ಸಿಗ್ತದೆ. ಈ ಮಗುವನ್ನು ನೀನು ದೇವಿ ಬೈದ್ಯತಿ ಅಂತ ಹೆಸರಿಟ್ಟು ನಿನ್ನ ತಂಗಿ ಅಂತ ಆ ಮನೆಗೆ ತಗೊಂಡೋಗಿ ಸಾಕು ಅಂತ ಹೇಳ್ತಾರೆ. ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಗೈಸ್, ನಾನಿವತ್ತು ಪುತ್ತೂರು ತಾಲೂಕಿನಲ್ಲಿರುವಂತಹ ಗೆಜ್ಜೆಗಿರಿ ಕ್ಷೇತ್ರದಲ್ಲಿದ್ದೇನೆ. ನನ್ನ ಹಿಂದ್ಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಗೆಜ್ಜೆಗಿರಿ ಕ್ಷೇತ್ರ, ದೇವಿ ಬೈದ್ಯತಿ ಸತ್ಯ ಧರ್ಮ ಚಾವಡಿಗೆ ಬಂದಿದ್ದೇನೆ. ಸೊ ತುಂಬಾ ದಿನದಿಂದ ನಾನು ಇಲ್ಲಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಸೊ ಅದು ಏನೋ ಒಂದು ರೀಸನ್ ಇಂದ ಅದು ಮಿಸ್ ಆಗ್ತಾ ಇತ್ತು. ಸೊ ಫೈನಲ್ ಇವತ್ತು ನನಗೆ ಆ ಟೈಮ್ ಬಂತು. ಸೊ ಇವತ್ತು ನಾನು ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ದೇವಿ ಬೈದ್ಯತಿ ಕೋಟಿ ಚೆನ್ನೈಯರ ಮೂಲಸ್ಥಾನ. ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಕ್ಷೇತ್ರ ಒಂದು ಪುರಾತನ ಕ್ಷೇತ್ರ. ಅವಳಿವೀರರಾದಂತಹ ಕೋಟಿ ಚೆನ್ನೈಯರು ಅವರ ತಾಯಿಯ ಅಂದ್ರೆ ಸ್ವರ್ಣಕೇದಗೆ ಅಂತೇಳಿ ಅವರ ಮೊದಲ ಪೂರ್ವದ ಹೆಸರು. ಅವರು ಅದರ ಸ್ಟೋರಿ ಹೇಳಲಿಕ್ಕೆ ಹೋದ್ರೆ, ಈಗ ಕೇಂಜವ ಹಕ್ಕಿಗಳು ಮೊಟ್ಟೆಯನ್ನು ತಗೊಂಡೋಗುವಾಗ ಗಜನಾರ್ ದಂಪತಿಗೆ ಆ ಮೊಟ್ಟೆ ಸಿಕ್ಕಿ, ಕುವೆ ತೋಟದ ಗಜನಾರ್ ದಂಪತಿಗೆ ಆ ಮೊಟ್ಟೆ ಸಿಗ್ತದೆ. ಆ ಮೊಟ್ಟೆಯನ್ನು ಅವರು ಅವರ ಮನೆಗೆ ತಕೊಂಡು ಬಂದು ಕುವೆ ತೋಟದಲ್ಲಿ ಕಲ್ಲಕಲೆಂಬಿಯಲ್ಲಿ ಆ ಮೊಟ್ಟೆಯನ್ನಿರುವಾಗ ಆ ಮೊಟ್ಟೆಯಿಂದ ಹೆಣ್ಣು ಮಗು ಅಳುವ ಶಬ್ದ ಕೇಳ್ತದೆ. ಆ ಮಗುವನ್ನು ಅವರು ಲಾಲನೆ ಮಾಡ್ತಾರೆ. ಅಂದರೆ ಅವರಿಗೆ ಮಕ್ಕಳಿರುವುದಿಲ್ಲ. ಅದಕ್ಕಾಗಿ ಸೂರ್ಯನಾರಾಯಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಆ ಕೆರೆಯಲ್ಲಿ ಅವರು ಸ್ನಾನ ಮಾಡಿ ಬಂದು ಜಪ ಮಾಡುವ ಸಮಯದಲ್ಲಿ ಆ ಮೊಟ್ಟೆ ಅವರ ಕೈಗೆ ಬಂದು ಬೀಳ್ತದೆ. ಆ ಮೊಟ್ಟೆಯನ್ನು ಅವರು ಮನೆಯಲ್ಲಿ ತಗೊಂಡೋಗಿ ಇಟ್ಟು ಕಲ್ಲಕಲೆಂಬಿಯಿಂದ ಹೆಣ್ಣು ಮಗು ಅಳುವ ಶಬ್ದ ಕೇಳಿ ಅದನ್ನು ತೆಗಿತಾರೆ. ಅದರಲ್ಲಿ ಹೆಣ್ಣು ಮಗು ಇರ್ತದೆ. ಆ ಮಗುವನ್ನು ಅವರು ತುಂಬ ಪ್ರೀತಿಯಿಂದ ಸಾಕ್ತಾರೆ. ಅಂದರೆ ಬ್ರಾಹ್ಮಣರಲ್ಲಿ ಮೊದಲು ಒಂದು ಪದ್ಧತಿ ಇತ್ತು ಅಂತ ಹೇಳಿದ್ರೆ, ಆ ಮದುವೆಗೆ ದುಂಬು ಮದಿಮಾಳ ಆಂಡ ಅಂತ ಹೇಳಿದ್ರೆ ಆ ಒಂದು ಸಣ್ಣ ಪ್ರಾಯದಲ್ಲಿ ಮದುವೆ ಮಾಡಬೇಕು ಅವರನ್ನು. ಅದಕ್ಕಿಂತ ಮೊದಲು ಅವರು ಮದ್ಮಾಳ ಆದರೆ ಅವರನ್ನು ಕಾಡಿಗೆ ಬಿಟ್ಟು ಬರುವಂತಹ ಒಂದು ಪದ್ಧತಿ ಇತ್ತು. ಆ ಪ್ರಕಾರವಾಗಿ ಅವರು ಮದ್ಮಾಳ ಆಗ್ತಾರೆ. ಅಂದರೆ ಅವರಿಗೆ ಮದುವೆ ಮಾಡಲಿಕ್ಕೆ ಮನಸ್ಸಿರುವುದಿಲ್ಲ. ಯಾಕಂತ ಹೇಳಿದ್ರೆ, ಅಂದರೆ ಈ ಒಂದು ಮಾಯದಲ್ಲಿ ಸಿಕ್ತಂಥ ಒಂದು ಮಗುವಲ್ಲ, ಅದನ್ನು ಆದಷ್ಟು ಬೇಗ ಗಂಡನ ಮನೆಗೆ ಕಳಿಸ್ಲಿಕ್ಕೆ ಮನಸ್ಸಿರುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ವಿಳಂಬ ಮಾಡ್ತಾರೆ. ಅದಕ್ಕಾಗಿ ಅವರು ಮದಿಮಾಳಾದವರನ್ನು ಅವರ ಜಾತಿ ಸಂಪ್ರದಾಯವನ್ನು ಮೀರಲಿಕ್ಕೆ ಆಗದೆ ಆ ಮಗುವನ್ನು ಕಾಡಿಗೆ ತಗೊಂಡೋಗಿ ಕಣ್ಣಿಗೆ ಮತ್ತು ಕೈಗೆ ಬಟ್ಟೆ ಕಟ್ಟಿ ಕಾಡಿನಲ್ಲಿ ಬಿಡ್ತಾರೆ, ಸಂಕಮಲೆ ಕಾಡಿನಲ್ಲಿ ಬಿಡ್ತಾರೆ. ಆ ಸಮಯದಲ್ಲಿ ಇಲ್ಲಿರುವಂತಹ ಸಾಯನ ಬೈದರು, ಈ ಮನೆ, ಈ ನಂದನ ಬಿತ್ತಿಗೆ ಏನಿದೆ ಇದು ಸಾಯನ ಬೈದರ ಮನೆ. ಸಾಯನ ಬೈದರು ಈ ಮೂರ್ತೆಗೆ ಹೋದ ಸಮಯದಲ್ಲಿ ಅವರ ಬಿಲ್ಲವರ ಮೂಲ ಉದ್ಯೋಗ ಮೂರ್ತೆಗಾರಿಕೆ ಮಾಡುವ ಹೋದ ಸಮಯದಲ್ಲಿ ಅವರಿಗೆ ಮಗು ಅಳುವ ಶಬ್ದ ಕೇಳ್ತದೆ. ಆ ಶಬ್ದ ಏನಂತ ಕಾಡಿಗೆ ಹೋಗಿ ನೋಡುವಾಗ ಹೆಣ್ಣು ಮಗು. ಅದನ್ನು ಬಟ್ಟೆಯನ್ನೆಲ್ಲ ಬಿಚ್ಚಿ ಅವರು, ಅಂದರೆ ಕಣ್ಣಿಗೆ ಮತ್ತು ಕೈಗೆ ಕಟ್ಟಿದ ಬಟ್ಟೆಯನ್ನೆಲ್ಲ ಬಿಚ್ಚಿ ಅವರು ಆ ಮಗುವನ್ನು ಪೆರಮಲೆ ಬಲ್ಲಾಳರ ಹತ್ರ ಕರ್ಕೊಂಡು ಹೋಗ್ತಾರೆ. ಏನು ನಡಿಬೇಕಿದ್ರು ಬಲ್ಲಾಳರ ಅಪ್ಪನೇ ಆಗಬೇಕು. ಹಾಗಾಗಿ ಅವರು ಬಲ್ಲಾಳರ ಹತ್ರ ಕರ್ಕೊಂಡೋಗಿ ಕೇಳ್ತಾರೆ, ಈ ಮಗುವನ್ನು ಏನು ಮಾಡಬೇಕು. ಆಗ ಬಲ್ಲಾಳರು ಹೇಳ್ತಾರೆ, ಅಂದರೆ ಈ ಸಾಯನ ಬೈದರ ಮೊದಲೊಂದು ಅವರಿಗೆ ತಂಗಿ ಇರ್ತಾರೆ, ದೇವಿ ಬೈದ್ಯತಿ ಅಂತೇಳಿ ಅವರ ಹೆಸರು. ಅವರು ತೀರಿ ಹೋಗಿರ್ತಾರೆ. ಅದಕ್ಕಾಗಿ ಈ ಮಗುವನ್ನು ನೀನು ದೇವಿ ಬೈದ್ಯತಿ ಅಂತ ಹೆಸರಿಟ್ಟು ನಿನ್ನ ತಂಗಿ ಅಂತ ಆ ಮನೆಗೆ ತಗೊಂಡೋಗಿ ಸಾಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವರು ಈ ಮನೆಗೆ ಆ ಸ್ವರ್ಣಕೇದಗೆಯನ್ನು ತಗೊಂಡು ಬಂದು ದೇವಿ ಬೈದ್ಯತಿ ಅಂತ ನಾಮಕರಣ ಮಾಡಿ ಈ ಮನೆಯಲ್ಲಿ ಅವರು ಸಾಯನ ಬೈದರು ಸಾಕ್ತಾರೆ. ತದನಂತರ ಪೆರುಮಲೆ ಬಲ್ಲಾಳರಿಗೆ ಮುಳ್ಳು ಚುಚ್ಚುತ್ತದೆ. ಅವರು ಬೇಟೆಗೆ ಹೋದಂತಹ ಸಮಯ ಸಂದರ್ಭದಲ್ಲಿ ಕಾಡಿನಲ್ಲಿ ಅವರಿಗೆ ಮುಳ್ಳು ಚುಚ್ಚಿರ್ತದೆ. ಅದು ಎಷ್ಟೇ ಜನ ವೈದ್ಯರು ಬಂದು ಸರಿ ಮಾಡಿದ್ರು ಸಹ ಅದು ಸರಿಯಾಗುವುದಿಲ್ಲ. ಅದಕ್ಕೋಸ್ಕರ ಈ ಮನೆಯ ಪರಂಪರೆಯಲ್ಲಿ ಸಾಯನ ಬೈದರು ಮದ್ದು ಕೊಡ್ತಿದ್ರು. ಆನಂತರ ಬಿರುಮನ ಬೈದರು ಧೂಮಾವತಿ, ಇಲ್ಲಿರುವ ಪ್ರಧಾನ ಧೂಮಾವತಿಯ ಮುಖಾಂತರ, ಅಂದರೆ ಅದಕ್ಕೆ ಪ್ರಾರ್ಥನೆ ಮಾಡಿ ಮದ್ದನ್ನು ನೀಡ್ತಿದ್ರು. ಆ ವಿದ್ಯೆಯನ್ನು ದೇವಿ ಬೈದ್ಯತಿ ಕಲಿಸಿಕೊಡ್ತಿರ್ತಾರೆ. ಆ ರೀತಿಯಾಗಿ ಈ ಪೆರುಮಲೆ ಬಲ್ಲಾಳರಿಗೆ ಅಲ್ಲಿಂದು ಹೇಳ್ತಾರೆ ಅಂತ ಹೇಳಿದ್ರೆ, ಆ ದೇವಿ ಬೈದ್ಯತಿ ಇದ್ದಾಳೆ ಸಾಯನ ಬೈದನ ತಂಗಿ, ಅವಳನ್ನು ಕರ್ಕೊಂಡು ಬಂದು ಮದ್ದು ಮಾಡಬೇಕು. ಹಾಗೆ ಇವರು ಗರ್ಭಿಣಿ ಆ ಸಮಯದಲ್ಲಿ. ಅಂದರೆ ಸಾಯನ ಬೈದರು ಅವರ ಕಾಂತನ ಬೈದರಿಗೆ, ಅಳಿಯ ಅಂತ ಈ ರೀತಿ ಬರ್ತದೆ, ಕಾಂತನ ಬೈದರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ದೇವಿ ಬೈದರಿಯನ್ನು. ಆಗ ಅವರು ಗರ್ಭಿಣಿ ಆಗಿರ್ತಾರೆ. ಆ ಸಮಯದಲ್ಲಿ
ಇವರು ಬರ್ತಾರೆ, ಬಂದು ಹೇಳ್ತಾರೆ, ಈ ದಂಡಿನವರು ಬಂದು ಹೇಳ್ತಾರೆ ಬಲ್ಲಾಳರಿಗೆ ಮದ್ದು ಕೊಡಬೇಕು. ಆಗ ಇವರು ಹೇಳ್ತಾರೆ ನಾನು ಗರ್ಭಿಣಿ, ನಾನು ಹೇಗೆ ಬರಲಿ ಅಂತ ಹೇಳಿ ಕಳಿಸ್ತಾರೆ. ಆನಂತರ ಬಲ್ಲಾಳರು ಹೇಳ್ತಾರೆ ದಂಡಿಗೆಯನ್ನು ಕೊಟ್ಟು ಕಳಿಸಿ ಅಂತ. ಈಗ ದಂಡಿಗೆ ತಂತ ಜಾಗ ಇಲ್ಲಿ ಇದೆ, ಸರಳಿ ಸೈಮಂಜಿ ಕಟ್ಟೆ ಅಂತ, ಅದರಲ್ಲಿ ತಗೊಂಡು ಬಂದು ದಂಡಿಗೆಯನ್ನು ಇರ್ತಾರೆ. ಬಂದು ಇವ್ರ ಹತ್ರ ಅದಕ್ಕೆ ದೇವೈದ್ಯತೆ ಹೇಳ್ತಾರೆ ನಾನು ದಂಡಿಗೆಯಲ್ಲಿ ಬಲ್ಲಾಳರ ದಂಡಿಗೆಯಲ್ಲಿ ನಾನು ಬರೋದಿಲ್ಲ, ನಾನು ನಡ್ಕೊಂಡೇ ಬರ್ತೇನೆ ಅಂತೇಳಿ ಅವ್ರು ನಡ್ಕೊಂಡು ಅಲ್ಲಿ ಹೋಗ್ತಾರೆ. ಹೋಗಿ ಅಲ್ಲಿ ಮದ್ದು ಕೊಡ್ತಾರೆ. ಅವರಿಗೆ ಸ್ವಲ್ಪ ಮದ್ದು ಕೊಡುವ ಟೈಮಲ್ಲಿ ಅವರು ಅಲ್ಲೇ ಇರ್ತಾರೆ, ಅವರು ಆರೈಕೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಅವರಿಗೆ ನೋವು ಜಾಸ್ತಿಯಾಗಿ ಅವರು ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾರೆ, ಅವರಿಗೆ ಕೋಟಿ ಚೆನ್ನಯ್ಯರು. ತದನಂತರ ಅವರ ಇದೆಲ್ಲ ಆದಮೇಲೆ ಕೋಟಿ ಚೆನ್ನಯ್ಯರು ಅಂದರೆ ಅಲ್ಲಿ ಬುದ್ಧಿವಂತ ಹೇಳಿ ಒಬ್ಬ ಮಂತ್ರಿ ಇರ್ತಾನೆ, ಅವನ ಕುತಂತ್ರದಿಂದ ದೇವೈದ್ಯತಿ ಒಂದು ಅದರಲ್ಲಿ ಕೆಲವಾರು ಭಿನ್ನಾಭಿಪ್ರಾಯ ಇದೆ. ಒಂದು 2 ರೀತಿಯ ಸ್ಟೋರಿ ಬರ್ತದೆ. ಅವರು ಬಟ್ಟೆ ಒಗಿಲಿಕ್ಕೆ ಹೋಗಿರುವಾಗ ಆ ಕೆರೆಯಲ್ಲಿ ಬಟ್ಟೆ ಒಗಿಲಿಕ್ಕೆ ಹೋಗುವಾಗ ತೆಂಗಿನ ಮರದ ಮಡ್ಲು ಅದನ್ನು ತಲೆಗೆ ಹಾಕಿ ಅವರ ಇದಾಯಿತು ಅಂತ ಹೇಳ್ತಾರೆ. ಇನ್ನೊಂದು ಕತೆ ಇದರಲ್ಲಿ ಬೇರೆ ರೀತಿ ಹೇಳ್ತಾರೆ. ಅಂದರೆ 2 ರೀತಿಯ ಭಿನ್ನಾಭಿಪ್ರಾಯ ಇದೆ. ಹಾಗಾಗಿ ನಾವು ಇದು ಮಾಡೋದು ಅಂತ ಹೇಳಿದ್ರೆ ಬಟ್ಟೆ ಒಗಿಲಿಕ್ಕೆ ಹೋದಾಗ ಮಡಲು ಅವರು ತೆಂಗಿನದು ಬಿದ್ದು ಅವರು ಇದಾಗ್ತದೆ. ಆ ನಂತರ ಬಲ್ಲಾಳರ ಮಕ್ಕಳನ್ನು ಆರೈಕೆ ಮಾಡ್ತಾರೆ. ತದನಂತರ ಈ ಕಾಂತನ ವೈದ್ಯ ಮತ್ತು ಸಾಯನ ವೈದ್ಯರಿಗೆ ಕೊಟ್ಟು ಈ ಬಿತ್ತಿಲಿಗೆ ಕಳಿಸ್ತಾರೆ, ನಂದನ ಬಿತ್ತಿಲಿಗೆ, ಆ ಮಕ್ಕಳನ್ನು ಆರೈಕೆ ಮಾಡಿ ಅಂತ, ನಿಮ್ಮ ಆರೈಕೆ ಅಂತ. ಆನಂತರ ಕೋಟಿ ಚೆನ್ನಯ್ಯರು ಬಂದು ಆ ಮಕ್ಕಳನ್ನು ಅಂದರೆ ಸಾಯನ ವೈದ್ಯರು ಇಲ್ಲಿ ಆ ಮಕ್ಕಳನ್ನು ತಗೊಂಡು ಬಂದು ಈ ಮನೆಯಲ್ಲಿಯೇ ಸಾಕಿ ಗೆಜ್ಜೆಗಿರಿ ನಂದನ ಬಿತ್ತನಲ್ಲಿ ಸಾಕ್ತಾರೆ. ತದನಂತರ ಅವರು ಬಲ್ಲಾಳರ ಅವರ ಗದ್ದೆಯ ವಿಷಯದಲ್ಲಿ ಸ್ವಲ್ಪ ಕಂಬಳ ಗದ್ದೆಯ ವಿಷಯದಲ್ಲಿ ಬುದ್ಧಿವಂತ ಮತ್ತೆ ಕೋಟಿ ಚೆನ್ನಯ್ಯರಿಗೆ ಇದಾಗಿ ಬುದ್ಧಿವಂತರನ್ನು ಕೋಟಿ ಚೆನ್ನಯ್ಯರು ಜಯಿಸ್ತಾರೆ. ಆ ಸಮಯದಲ್ಲಿ ಬಲ್ಲಾಳರಿಗೆ ಮತ್ತೆ ಕೋಟಿ ಚೆನ್ನಯ್ಯರಿಗೆ ಸ್ವಲ್ಪ ಮನಸ್ತಾಪ ಆಗಿ ಅವರು ಇನ್ನು ಪಡುಮಲೆಯ ಇದಕ್ಕೆ ಬೂಡಿಗೆ ಗಡುವು ಇಟ್ಟು ತದನಂತರ ಪಂಚಸೀಮೆಗೆ ಹೋಗ್ತಾರೆ. ಅದರ ಬಗ್ಗೆ ಸುಮಾರು ಕಥೆ ಇದೆ. ಪಂಚಸೀಮೆಯಿಂದ 2-3 ಸೀಮೆಗೆ ಹೋಗಿ ಅವರ ಕಾಯ ಬಿಟ್ಟು ಮಾಯ ಸೇರಿ ಅವರ ದೈವತ್ವವನ್ನು ಪಡಿತಾರೆ. ಅದರ ಬಗ್ಗೆ ಹೇಳಿಕ್ಕೆ ಹೋದ್ರೆ ಸುಮಾರು ಹೋಗ್ತಾ ಇರ್ತದೆ. ದೈವತ್ವವನ್ನು ಪಡಿತಾರೆ. ಅವರಿಗೆ 66 ಗರಡಿ 33 ತಾವುಗಳಲ್ಲಿ ಆರಾಧನೆ ನಡೀತದೆ ಕೋಟಿ ಚೆನ್ನಯ್ಯರಿಗೆ. ಅಂದರೆ 66 ಗರಡಿ 33 ತಾವು ಅಂತ. ಮೂಲ ಗರಡಿ ನೇತ್ರಾವತಿ. ಇದು ಈ ಭಾಗದಲ್ಲಿರುವ ಗರಡಿಗಳೆಲ್ಲ ನೇತ್ರಾವತಿ ಕಟ್ಟರೆಯ ಗರಡಿ ಅಂತ ಹೇಳ್ಬೋದು. 2 ಗರಡಿ ಆದಿಗರಡಿ ಅಂತ ಹೇಳ್ಬೋದು. ಆ 2 ಗರಡಿಯಲ್ಲಿ ಮೊದಲಿಗೆ ಅವರಿಗೆ ನೇಮ ಆಗ್ತದೆ. 2 ದೇವಣ್ಣ ಬಲ್ಲಾಳರ ನೇತೃತ್ವದ ನೇಮ ಆಗಿ ಆ ನಂತರ ಎಷ್ಟೋ ಗರಡಿಗಳು ಈ ಉಡುಪಿ, ಕುಂದಾಪುರ ಮತ್ತೆ ಈ ಸೈಡ್ ಕಾಸರಗೋಡು ಎಲ್ಲ ಕಡೆಗಳಲ್ಲಿ ಗರಡಿ ನಿರ್ಮಾಣ ಆಗ್ತದೆ. ಕೇಂಜ ಬಗ್ಗ ಪೂಜಾರಿ ಗರಡಿ ಅಂತೇಳಿ ಆ ಉಡುಪಿಯ ಕಟ್ಟಲೆಯಲ್ಲಿ ಬರ್ತದೆ. ನೇತ್ರಾವತಿ ಕರ್ಮುಂಡ ಗರಡಿ ಅಂತ ಹೇಳಿದ್ರೆ 2 ದೇವಲ್ಲ ಬಲ್ಲಾಳರ ಕಟ್ಟೆಯಲ್ಲಿ ಈ ಸೈಡ್ ಈ ಬಾತಿಯ ಗರಡಿಗಳು. ಆನಂತರ ಈ ಗೆಜ್ಜೆಗಿರಿ ನಂದನ ಬಿತ್ತರಲ್ಲಿ ಒಂದು ಗರಡಿ ಆಗ್ಬೇಕಂತೇಳಿ ಪ್ರಶ್ನೆಯ ಚಿಂತನೆಯಲ್ಲಿ ಪಡುಮಲೆಯ ದೇವಸ್ಥಾನದ ಪ್ರಶ್ನಾ ಚಿಂತನೆಯಲ್ಲಿ ಬಂದು ಆನಂತರ ದೇವಿ ಬೈದ್ಯತೆಯ ಮೂಲಾಲಯ ಆಗ್ಬೇಕಂತೇಳಿ ಈ ಮಣ್ಣಿನಲ್ಲಿ ಸ್ಥಾಪನೆ ಆಯಿತು. ಇದೀಗ ಇಲ್ಲಿ ಕೋಟಿ ಚೆನ್ನಯ್ಯರ ಗರಡಿ ಮೇಲ್ಭಾಗದಲ್ಲಿ ಕೆಳಗಡೆ ದೇವಿ ಬೈದ್ಯತೆಯ ಒಂದು ಮೂಲ ವಿಗ್ರಹ ಇದೆ. ಅದರಲ್ಲಿ ಒಂದು ಗಿಂಡೆ ಇದೆ, ಅವರ ದೇವಿ ಬೈದ್ಯ ಮೂರ್ತಿಯ ಕೈಯಲ್ಲಿ ಒಂದು ಗಿಂಡೆ ಇದೆ. ಅದು ಅವರು ಮದ್ದು ಕೊಡ್ತಿದ್ದ ಗಿಂಡೆ ಅಂತೇಳಿ ಪುರಾತನ ಗಿಂಡೆ ಅಂತ ಪ್ರಶ್ನಾ ಚಿಂತನೆಯಲ್ಲಿ ಬಂದಿದೆ. ಹಾಗಾಗಿ ಆ ಗಿಂಡೆಯನ್ನು ಇಲ್ಲಿ ನಾವು ನಿತ್ಯ ಪೂಜೆಗೆ ಉಪಯೋಗಿಸ್ತೇವೆ. ಇಲ್ಲಿ ನಿತ್ಯ ತ್ರಿಕಾಲ ಪೂಜೆ ನಡೀತದೆ. ಬೆಳಿಗ್ಗೆ 6:06ವರೆಗೆ ಓಪನ್ ಆದರೆ ಮತ್ತೆ 8 ಗಂಟೆಗೆ ಬೆಳಗಿನ ಪೂಜೆ ಇಲ್ಲಿ ದೇವೈದಿಕ ಆಗ್ತದೆ. ಕೋಟಿ ಚೆನ್ನಯ್ಯರಿಗೆ ಸಹ ಪೂಜೆ ಆಗ್ತದೆ. ತದನಂತರ ಮಧ್ಯಾಹ್ನ 11 ಗಂಟೆಗೆ ಧೂಮಾವತಿಗೆ ಪೂಜೆ ಆಗಿ ತದನಂತರ ಕುಪ್ಪೆ ಪಂಜೂರಿ 12 ಗಂಟೆಗೆ ಕೋಟಿ ಚೆನ್ನಯ್ಯರ ಪೂಜೆ, 12ವರೆಗೆ ದೇವೈದ್ಯತೆಗೆ ಪೂಜೆ ಆಗ್ತದೆ. ಮತ್ತೆ 2 ಗಂಟೆಗೆ ದೇವಸ್ಥಾನ ಬಂದ್ ಆಗ್ತದೆ. 4 ಗಂಟೆಗೆ ಓಪನ್ ಆಗ್ತದೆ. 4 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ 7 ಗಂಟೆಗೆ ಪೂಜೆ ಎಲ್ಲ ಆಗಿ ದೇವಸ್ಥಾನ ಕ್ಲೋಸ್ ಆಗ್ತದೆ. ಮತ್ತೆ ಮಂಗಳವಾರ ವಿಶೇಷ ಪೂಜೆ, ಆನಂತರ ಸಂಕ್ರಮಣ ಪರ್ವ, ವಾರ್ಷಿಕ ನೇಮೋತ್ಸವ ಎಲ್ಲ ಈ ಕ್ಷೇತ್ರದಲ್ಲಿ ನಡೀತದೆ. ಇಲ್ಲಿಗೆ ರೀಚ್ ಆಗಿದ್ದೇನೆ ನೋಡಿ, ಪಡುಮಲೆ ನಾಗಬೇರ್ಮೇರೆ ಗುಡಿ ನಾಗ ಸಾನ್ನಿಧ್ಯ, ಇದರ ಒಳಗೆ ಹೋಗುವ ಬನ್ನಿ. ಸೊ ಇಲ್ಲಿ ಒಂದು ನಮಗೆ ಫಸ್ಟ್ ಒಂದು ತೀರ್ಥ ಬಾವಿ ಸಿಗ್ತದೆ. ಸೊ ನೋಡಿ ಇಲ್ಲಿ ಈ ಬಾವಿಯ ನೀರನ್ನು ಉಪಯೋಗ ಮಾಡ್ತಿದ್ರು ಅಂತ ಹೇಳ್ತಾರೆ. ಸೊ ಹಾಗೇನೆ ಇಲ್ಲಿ ನಾಗ ಸಾನ್ನಿಧ್ಯ, ಇಲ್ಲಿ ಈ ಕಡೆ ಸೈಡಿನಲ್ಲಿ ಅದರ ಮಧ್ಯದಲ್ಲಿ ಕೋಟಿ ಚೆನ್ನಯ್ಯರ ಕುಲದೇವರಾದಂತಹ ನಾಗ ಬೇರ್ಮೇರೆ ಗುಡಿ ಇದೆ ನೋಡಿ ಇಲ್ಲಿ. ಅದರ ಈ ಕಡೆ ರಕ್ತೇಶ್ವರಿಯ ಗುಡಿ ಇದೆ. ಸೊ ಇಲ್ಲಿ ನಾವು ಕೋಟಿ ಚೆನ್ನಯ್ಯರ ತಾಯಿ ಅಂದ್ರೆ ದೇಯಿ ಬೈದ್ಯತಿ ಸಮಾಧಿ ಇಲ್ಲಿ ನಾವು ಇಲ್ಲಿ ಕಾಣಬಹುದು ನೋಡಿ. ಇಲ್ಲಿ ಒಂದು ಮರ ಕೂಡ ಇದೆ ನೋಡಿ. ಸೊ ಅದರ ಸುತ್ತ ಇಲ್ಲಿ ಹೂವಿನ ಗಿಡಗಳೆಲ್ಲ ಇದೆ ನೋಡಿ. ಈ ಬಾವಿಯಲ್ಲಿ ನೀರು ಇದೆ ನೋಡಿ. ಈ ಬಾವಿಯಲ್ಲಿ ನೀರು ಇದು ಬತ್ತುದಿಲ್ಲಂತೆ ನೋಡಿ. ಇದು ಮೀನ್ ಕೂಡ ಇವೆ ನೋಡಿ.
ಗೈಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಮತ್ತೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.